ಇಲ್ಲಿ ನೋಡ್ತಾ ಇರುವಂಥ ಮಸಾಲ ನೋಡ್ತಾ ಇರ್ಬೋದು, ತುಂಬಾ ಕಲರ್ಫುಲ್ ಆಗಿದೆ. ಇದನ್ನು ನಾವು ಏನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗತ್ತೆ. ಇದು ಚಿಕನ್ನನ್ನೇ ಮರೆಸುವಷ್ಟು ರುಚಿಯಾಗಿರುವಂತಹ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಗ್ರೇವಿ ಯಾವುದು ಅನ್ನೋದಾದರೆ ಇದನ್ನು ನಾನು ಒಂದು ಎಗ್ ಮಸಾಲ ಅಂತನಾದರೂ ಹೇಳ್ಬೋದು, ಎಗ್ ಗ್ರೇವಿ ಅಂತನಾದರೂ ಹೇಳ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಕಲರ್ಫುಲ್ಲಾಗಿ ರೆಡಿಯಾಗಿರುವಂಥ ಈ ಎಗ್ ಮಸಾಲ ಚಿಕನ್ ರುಚಿಯನ್ನೇ ಮರೆಸುವಷ್ಟು ರುಚಿಯಾಗಿರುತ್ತೆ. ಜೊತೆಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಿದ್ರೆ ಈಗ ಒಂದು ಸತಿ ಟ್ರೈ ಮಾಡಿ ನೋಡೋಣ ಹೇಗೆ ಮಾಡಿದೆ ಅಂತ. ಬನ್ನಿ, ಈಗ ನಾನು ಇದಕ್ಕೊಂದು ಮಸಾಲನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಮಸಾಲನ ಹುರಿದು ನಾವು ಮಾಡೋದು ರುಚಿನೇ ಬೇರೆಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈ ಆಯಿಲ್ ಆದ ನಂತರ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಿದ್ದೀನಿ. ಯಾಕೆ ಅಂತಂದರೆ ನಾನು ಈಗಾಗಲೇ ಎಗ್ಗನ್ನು ಬೇಯಿಸಿ ಅದನ್ನು 2 ಹೋಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ಮಾಡ್ಕೊಳ್ಳೋದಕ್ಕೂ ಮೊದಲೇ ನಾನು ಎಗ್ಗನ್ನು ಏನಕ್ಕೆ ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ ಅಂತಂದರೆ, ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಾದ ನಂತರ ಅದೇ ಮಿಕ್ಕಿರುವಂಥ ಎಣ್ಣೆಯಲ್ಲೇ ನಾವು ಮಸಾಲನ ಫ್ರೈ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಾಯಿದ್ದೀನಿ. ನೋಡಿ, 2 ಹೋಳನ್ನಾಗಿ ಮಾಡಿ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಈಗ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು. ಇದನ್ನು ಮಾಡಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತು ಅಂದರೆ ನಮಗೆ ಒಂದು 5 ನಿಮಿಷದಲ್ಲೇ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಎಷ್ಟು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ನಾನು ಹೇಳಿದ್ನಲ್ಲ ಆಗಲೇ, ಕೆಲವರಿಗೆ ಚಿಕನ್ನೇ ಇಷ್ಟ ಇರಲ್ಲ, ಎಗ್ಗು ಅಷ್ಟು ಮಸಾಲ ಗ್ರೇವಿ ಮಾಡಿದ್ರಂತೂ ಅಷ್ಟು ಟೇಸ್ಟನ್ನು ಕೊಡುತ್ತೆ. ಇದು ದೋಸೆಗೆ ಆಗ್ಬೋದು, ಇಡ್ಲಿಗೆ ಆಗಬಹುದು, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜೊತೆ ಮುದ್ದೆ ಮತ್ತು ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಈಗ ಮುಂದೆ ನೋಡ್ತಾ ಹೋಗೋಣ. ನೋಡಿ ಎಷ್ಟು ಕಲರಾಗಿ ಕಾಣ್ತಿದೆ. ಅರಿಶಿನದ ಪುಡಿ ಹಾಕಿ ಇದನ್ನು ಈ ರೀತಿ ನೀಟಾಗಿ ಮೇಲೆ ಕೆಳಗಡೆ ಎಲ್ಲ ಬೇಯಿಸ್ಕೋಬೇಕು. ಇದು ಎಷ್ಟು ನೀಟಾಗಿ ನಾವು ರೆಡಿ ಮಾಡ್ಕೋತೀವೋ ಅದರಲ್ಲಿರುವಂಥ ಉಪ್ಪು ಖಾರ ಎಲ್ಲ ಇಲ್ಲಾಗ್ತಾ ಇರುವಂಥ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆಗಳು. ಅದಕ್ಕೆ ಅದನ್ನು ನಾನು ಓಪನ್ ಮಾಡಿಲ್ಲ. ಯಾಕೆ ಅಂದರೆ ನಾಟಿ ಕೋಳಿ ಮೊಟ್ಟೆ ತುಂಬಾ ಸಣ್ಣದಾಗಿರುತ್ತೆ. ಮನೆಯಲ್ಲಿ 3 ಮೊಟ್ಟೆ ಇತ್ತು, ಅದನ್ನು ಹಾಕಿದ್ದೀನಿ ನಾನು. ನೋಡಿ, ಅದೇ ಎಣ್ಣೆಗೆ ನಾನು ಈಗ ಮಸಾಲೆನ ರೆಡಿ ಮಾಡ್ಕೊಳ್ದೋಣ. ಒಂದು ಸ್ವಲ್ಪ ಕೊಬ್ಬರಿ ಚೂರನ್ನು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಫ್ರೈ ಆಗ್ತಾ ನಾವು ಮಸಾಲೆಯನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದು 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಯಾಕೆಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ರೆ ಗ್ರೇವಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಶುಂಠಿ ಮತ್ತು ಹಾಕ್ತೀನಿ ನಾನು. ಇದ್ರ ಶುಂಠಿ ಜೊತೆಗೆ ಬೆಳ್ಳುಳ್ಳಿ, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ನಾನು ಹಾಕ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ನಾವು ಇದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಅದು ಒಂಥರ ಟೇಸ್ಟನ್ನು ಕೊಡುತ್ತೆ. ಅದು ಹುರಿದು ಹಾಕೋದ್ರಂತೂ ಹಸಿಮೆಣ್ಸಿನ್ಕಾಯಿ ಟೇಸ್ಟೇ ಬೇರೆ, ತುಂಬಾ ರುಚಿಯಾಗಿರುತ್ತೆ. 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಹಾಕ್ತೆ. ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅದೊಂದು 5 ನಿಮಿಷ ತಣ್ಣಗಾಗ್ತು. ಕಡಲೆ ಆಗ್ತಾ ಇರುವಂಥದ್ದು ಸ್ವಲ್ಪ ತಿಕ್ನೆಸ್ ಬರಲಿ ಅಂಥೇಳಿ 1 ಸ್ಪೂನ್ ಆಗೋಷ್ಟು, ಅದು ಸ್ಕಿಪ್ ಮಾಡ್ಬೋದು, ಬೇಕಂದರೆ ಹಾಕ್ಕೊಳ್ಳಿ. ಕೆಲವರಿಗೆ ಕಡಲೆ ಹಾಕೋದು ಇಷ್ಟ ಆಗಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಅದ್ರ ಬದಲು ಗೋಡಂಬಿ ಹಾಕಿದ್ರೂ ನಡೆಯುತ್ತೆ, ತುಂಬ ರಿಚ್ಚಾಗಿ ಬರುತ್ತೆ. ನೋಡಿ, ಅದು ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನು ಇದನ್ನು ರುಬ್ಬೋದಕ್ಕೆ ಜಾರ್ಗೆ ಹಾಕ್ಕೋತಿದ್ದೀನಿ. ಚೆನ್ನಾಗಿ ನೈಸ್ ಪೇಸ್ಟನ್ನು ಮಾಡ್ಕೊಳ್ಳೋಣ. ಈ ನೈಸ್ ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಬಿಟ್ಟು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊತು ಅಂದರೆ ಒಂದು 5 ನಿಮಿಷ ಫ್ರೆಂಡ್ಸ್, ಎಷ್ಟು ಬೇಗ ರೆಡಿಯಾಗಿಬಿಡತ್ತೆ ಅಂದರೆ ಸೈಡಲ್ಲಿ ಚಪಾತಿ ಚಪಾತಿ ಅಷ್ಟೊತ್ತಿಗೆ ನಮಗೆ ಗ್ರೇವಿ ರೆಡಿಯಾಗಿಬಿಡತ್ತೆ. ಈಗ ಬನ್ನಿ, ಅದು ರೆಡಿಯಾಗಿದೆ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋತೀನಿ. ಆಯಿಲನ್ನು ಹಾಕ್ಕೊಂಡು ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡೆ ಮತ್ತು 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಅದು ಘಮ ಬಂದಷ್ಟು ನಮಗೆ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಮನೆಯಲ್ಲಿ ನಮಗೆ ಏನಾದರೂ ತರಕಾರಿ ಇಲ್ಲ, ಏನು ಮಾಡೋದು ಈ ಟೈಮಲ್ಲಿ ಅನ್ನುವಾಗ ನೋಡಿ, ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗನೆ ಮೆತ್ತಗಾಗಿಬಿಡತ್ತೆ, ಬೇಗ ಕುಕ್ ಆಗುತ್ತೆ. ತರಕಾರಿನೇ ಇಲ್ಲ, ಏನು ಮಾಡೋದು ಅಂದರೆ 2 ಮೊಟ್ಟೆ ಇದ್ದರೆ ಸಾಕು.
ನಾವು ಗ್ರೇವಿ ಮಾಡ್ಕೊಬೋದು. ಇಬ್ರಿಗಾಗುವಷ್ಟು ಗ್ರೇವಿ ರೆಡಿ ಆಗಿಬಿಡುತ್ತೆ. ಒಂದು ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂದರೆ ಒಂದು 4 ಮೊಟ್ಟೆ ಇದ್ರೆ ಸಾಕಾಗತ್ತೆ. ನೋಡಿ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರು ಪೌಡರನ್ನು ಒಂದು 2 ಸ್ಪೂನ್ ಆಗೋಷ್ಟು ಹಾಕೋತಿದ್ದೀನಿ. ಯಾಕೆಂದರೆ ನಾವು ಮಾಡ್ತಾ ಇರುವಂಥದ್ದು ಒಂದು 4ರಿಂದ 5 ಜನಕ್ಕಾಗುವಷ್ಟು ತಿಂಡಿಗೋಸ್ಕರ. ಅದಕ್ಕಾಗಿ ನಾನು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಮಸಾಲ ಪೌಡರನ್ನು ಆ್ಯಡ್ ಮಾಡಿಕೊಂಡೆ, ಖಾರಕ್ಕೆ ಎಲ್ಲ ತಕ್ಕಾಗಿ ಇರುವ ಹಾಗೆ. ಈಗ ನಾವು ಮಸಾಲೆ ರುಬ್ಬಿರುವಂಥದ್ದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇನು ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಮಸಾಲ ಪದಾರ್ಥನೂ ನಾನು ರೋಸ್ಟ್ ಮಾಡೇ ಹಾಕಿರೋದ್ರಿಂದ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು. ನಮಗೆ ಎಷ್ಟು ನೀರು ಬೇಕಾಗತ್ತೆ ಒಂದೇ ಸತಿ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾವು ಮಸಾಲೆ ಉರಿದೇ ಹೋದ್ರೆ ಏನು ಮಾಡ್ತೀವಿ, ಎಣ್ಣೆಯಲ್ಲೇ ಅದು ಕುದಿಯೋದಕ್ಕೆ ಬಿಡ್ತೀವಿ. ಆದರೆ ಇದು ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ, ಈಗಾಗಲೇ ರೆಡಿಯಾಗಿರೋದ್ರಿಂದ ಹಸಿ ವಾಸನೆ ಬರೋಲ್ಲ. ಅದರಿಂದ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಕುದಿಸ್ಬೇಕು. ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಹದವಾಗಿ ಒಂದು ನಮಗೆ ರೆಡಿ ಆಗಬೇಕು ಗ್ರೇವಿ, ಅಲ್ಲಿವರೆಗೂ ಅದನ್ನು ಕುದಿಯೋದಕ್ಕೆ ಬಿಡೋಣ. ಆಲ್ಮೋಸ್ಟ್ ಕುದೀತಾ ಬಂದಿದೆ. ಈ ಹಂತದಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈಗಾಗಲೇ ನಾನು ಮೊಟ್ಟೆ ಬೇಯೋದಕ್ಕೂ ಉಪ್ಪನ್ನು ಹಾಕಿದ್ದೀನಿ. ಜೊತೆಗೆ ನಾನು ಈರುಳ್ಳಿಗೆ ಕುಕ್ಕಾಗಲಿ ಅಂತಲೂ ಉಪ್ಪು ಹಾಕಿದ್ದೆ. ಅದನ್ನು ನೋಡಿಕೊಂಡು ಈಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಈ ಹಂತದಲ್ಲಿ ನೋಡಿ ಎಲ್ಲ ಕುದ್ದು ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ, ಹದವಾದ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾವು ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಳ್ಳೋದು. ಈಗಾಗಲೇ ಕುದಿದೆ, ಜೊತೆಯಲ್ಲಿ ಫ್ರೈ ಆಗಿರೋದ್ರಿಂದ ಅದನ್ನು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಖಂಡಿತ. ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಎಷ್ಟು ನಿಮಗಂತೂ ಮಕ್ಕಳು ತಿನ್ನಲ್ಲ. ಕೆಲವರು ಮೊಟ್ಟೆನ ಬೇಯಿಸಿ ಕೊಟ್ಟರೆ ತಿನ್ನೋದಿಲ್ಲ ಮಕ್ಕಳು, ತುಂಬಾ ಬೇಜಾರು ಮಾಡ್ಕೋತವೆ. ಅಂಥ ಮಕ್ಳಿಗಂತೂ ಈ ರೀತಿ ಮಾಡಿ ಕೊಡೋದ್ರಿಂದ ಮೊಟ್ಟೆನೂ ಅವ್ರ ಬಾಡಿಗೆ ಸೇರಿದಂಗೆ ಆಗುತ್ತೆ. ಜೊತೆಗೆ ಸೇರಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ಊಟನೂ ನೀಟಾಗಿ ಖಾಲಿ ಮಾಡ್ತಾರೆ. ಅಷ್ಟು ರುಚಿಯಾಗಿ ಇದು ಬರುತ್ತೆ. 1 ಮುದ್ದೆ ತಿನ್ನುವಂಥವ್ರು 2 ಮುದ್ದೆ ತಿಂತಾರೆ. ಈಗ 2 ಇಡ್ಲಿ ತಿಂತೀವಿ ಅಂತ ಅಂದ್ಕೊಂಡಿರುವಂಥವ್ರು ಈ ಗ್ರೇವಿ ಜೊತೆಗೆ 4 ಇಡ್ಲಿ ತಿನ್ನುವಷ್ಟು ಅದು ರುಚಿಯಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಎಷ್ಟು ಕಲರ್ಫುಲ್ಲಾಗಿದೆ ನೋಡೋದಕ್ಕೆ. ಒಂದು ಏನೇ ಆದರೂ, ನಾವು ಏನೇ ತಿನ್ನಬೇಕಾದ್ರೂ ಅಷ್ಟೇ, ಏನೇ ಒಂದು ಬಟ್ಟೆ ತಗೊಳ್ಬೇಕಾದ್ರೂ ಅಷ್ಟೇ ಅಲ್ವಾ, ನಾವು ನೋಡಿದ ತಕ್ಷಣ ಅದು ಅಟ್ರಾಕ್ಷನ್ ಆಗಬೇಕು. ಹಂಗಾಗಿ ಇದು ನೋಡ್ತಿದ್ದಂಗೆ ನಮಗೆ ತಿನ್ಬೇಕು ಅನಿಸುತ್ತೆ. ಅದರಿಂದ ನಮಗೆ ತಿನ್ಬೇಕು ಅನಿಸುತ್ತೆ ಅಂದಾಗ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಈಗ ನೋಡಿ ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬಂದಿದೆ, ಚೆನ್ನಾಗಿ ಕುದೀತಿದೆ. ಇದನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಫೈನಲ್ ಟಚ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಈಗ ನಾವು ಸರ್ವ್ ಮಾಡ್ಕೋಬೋದು. ನಮಗೆ ತಿನ್ನೋದಕ್ಕೆ ಅದು ರೆಡಿಯಾಗಿದೆ. ಕಲರ್ಫುಲ್ಲಾಗಿ ರೆಡಿಯಾಗಿರುವಂತಹ ಎಗ್ ಮಸಾಲ ಗ್ರೇವಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುವಂತಹ ಎಗ್ ಮಸಾಲ ಗ್ರೇವಿ ಈಗ ನಿಮಗೆ ಇಡ್ಲಿ ಜೊತೆಗಾಗ್ಬೋದು, ನೀವು ಯಾವುದ್ರ ಜೊತೆಗೆ ಇಷ್ಟಪಡ್ತೀರೋ ಅದ್ರ ಜೊತೆಗೆಲ್ಲ ತಿನ್ಬೋದು. ಮುದ್ದೆಗೆ ತಿಂತೀನಿ ಅನ್ನೋರು ಸಹ ಮುದ್ದೆಗೂ ತಿನ್ನಬಹುದು. ಅಷ್ಟು ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಲರ್ಫುಲ್ಲಾಗಿ ಬಂದಿರುವಂಥ ಎಗ್ ಮಸಾಲ ಗ್ರೇವಿಯನ್ನು ನೀವು ಒಂದು ಸತಿ ಸಂಜೆಗೆ ಟ್ರೈ ಮಾಡಿ. ಇವತ್ತು ಮಂಗಳವಾರ, ವಾರ ತುಂಬಾ ಚೆನ್ನಾಗಿದೆ. ಸಂಜೆಗೆ ಒಂದು ಬಿಸಿ ಮುದ್ದೆ ಅನ್ನದ ಜೊತೆಗೆ ಇದನ್ನು ರೆಡಿ ಮಾಡಿಕೊಂಡು ನಾವು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡ್ತಿದ್ದೀರಲ್ವ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೆಷ್ಟು ನಮಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತೀರೋ ಅಷ್ಟು ನಾವು ಮುಂದಿನ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ ಫುಲ್ಲು ರೆಡಿ ಇದೆ. ಈಗ ನೀವು ಯಾವುದ್ರ ಜೊತೆಗೆ ಬೇಕೋ ಅದರ ಜೊತೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ಬೋದು. ಅಷ್ಟು ಟೇಸ್ಟಿಯಾಗಿರುವಂತಹ ಎಗ್ ಮಸಾಲ ಗ್ರೇವಿ ತುಂಬ ರುಚಿಯಾಗಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.